ಸದ್ಗುರು ಶ್ರೀ ಮಾತಾ ಅಮೃತಾನಂದಮಯಿ ದೇವಿಯವರ ಮಾತಾ ಅಮೃತಾನಂದಮಯಿ ಮಠದ ವತಿಯಿಂದ 18 ವರ್ಷದ ಒಳಗಿನ ಮಕ್ಕಳಿಗಾಗಿ ಹೃದ್ರೋಗ ಚಿಕಿತ್ಸಾ ಶಿಬಿರ ಹಾಗೂ ಉಚಿತ ಶಸ್ತ್ರಚಿಕಿತ್ಸಾ ಸೇವೆಯನ್ನು ಹಮ್ಮಿಕೊಳ್ಳಲಾಗಿದೆ. ವಿಶ್ವದ ಶ್ರೇಷ್ಠ ಆಸ್ಪತ್ರೆಗಳಲ್ಲಿ ಒಂದಾದ ಹಾಗೂ ಅಮ್ಮ ಸದ್ಗುರು ಶ್ರೀ ಮಾತಾನಂದಮಯಿ ದೇವಿಯವರ ಮಠದ ವತಿಯಿಂದ ನಡೆಸಲ್ಪಡುವ ಕೊಚ್ಚಿಯ ಪ್ರಖ್ಯಾತ ಆಸ್ಪತ್ರೆ ಅಮೃತ ಆಸ್ಪತ್ರೆ ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದ ಆಧುನಿಕ ಉಪಕರಣಗಳ ಸಹಿತ ಖ್ಯಾತ ತಜ್ಞ ವೈದ್ಯರುಗಳ ಸೇವೆ ಲಭ್ಯವಿದೆ. ಅಮ್ಮನವರು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಹಾಸನ ಹಾಗೂ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿರುವ 18 ವರ್ಷದ ಒಳಗಿನ ಮಕ್ಕಳು ಹೃದಯದ ಸಂಬಂಧಿ ರೋಗದಿಂದ ಬಳಲುತ್ತಿದ್ದರೆ ಅಂತಹ ಮಕ್ಕಳಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆ ನೀಡುವ ಕೊಡುಗೆಯನ್ನು ನೀಡಿದ್ದಾರೆ. ಈ ಬಗ್ಗೆ ಡೈಜಿ ವರ್ಲ್ಡ್ ವಾಹಿನಿಯ ವಾಲ್ಟರ್ ನಂದಳಿಕೆ ಹೀಗೆನ್ನುತ್ತಾರೆ. ಆತ್ಮೀಯರೇ, 18 ವರ್ಷದ ಒಳಗಿನ ಮಕ್ಕಳಿಗೆ ಒಂದು ವೇಳೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕಾಯಿಲೆ ಇದ್ದರೆ ದಯಮಾಡಿ ಅದನ್ನು ಮುಚ್ಚಿಕೊಳ್ಬೇಡಿ, ಅಥವಾ ನಿಮ್ಮ ಹತ್ರ ಹಣ ಇಲ್ಲ ಎಂದು ಟೆಸ್ಟಿಗೆ ಹೋಗಲಿಕ್ಕೆ ನೀವು ತಡ ಮಾಡಬೇಡಿ. ನಿಮಗೊಂದು ಅಪೂರ್ವವಾದಂತಹ ಅವಕಾಶವಿದೆ. ಮಂಗಳೂರಿನ ಅಮೃತಾನಂದಮಯಿ ಮಠ ಏನಿದೆ, ನಿಮಗೆಲ್ಲ ಗೊತ್ತು, ಅಮೃತಾನಂದಮಯಿ ದೇವಿಯವರು ತುಂಬಾ ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇಡೀ ಭಾರತ ದೇಶದಲ್ಲಿ. ಅವರ ಆಶ್ರಯದಲ್ಲಿ ಬೋಳೂರಿನ ಅವರ ಮಠದಲ್ಲಿ ಜನವರಿ 19ರಂದು ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3ರ ತನಕ 18 ವರ್ಷದ ಒಳಗಿನ ಮಕ್ಕಳಿಗೆ ಹೃದಯ ಸಂಬಂಧಿತ ಕಾಯಿಲೆ ಇದ್ದಲ್ಲಿ ಅದನ್ನು ಡಿಟೆಕ್ಟ್ ಮಾಡಿ, ಒಂದು ವೇಳೆ ಆಪರೇಷನ್ ಬೇಕಿದ್ದಲ್ಲಿ ಫ್ರೀ ಆಫ್ ಕಾಸ್ಟ್ ಕೊಚ್ಚಿಯಲ್ಲಿರುವ ಅವರದೇ ಒಂದು ಹೈಟೆಕ್ ಆಸ್ಪತ್ರೆಯಲ್ಲಿ ಅದರ ಆಪರೇಷನ್ ಅನ್ನು ಕೂಡ ಮಾಡಲಿಕ್ಕೆ ಅವರು ರೆಡಿ ಇದ್ದಾರೆ. ಒಂದು ವೇಳೆ ನಿಮಗೆ ಇಂತಹ ಮಕ್ಕಳು ಗಮನಕ್ಕೆ ಬಂದರೆ ದಯಮಾಡಿ ಅವರಿಗೆ ಈ ವಿಷಯವನ್ನು ತಿಳಿಸಿ. ಯಾಕೆಂದರೆ ಫ್ರೀ ಆಫ್ ಕಾಸ್ಟ್ ಸುಮಾರು 2 ರಿಂದ 5 ಲಕ್ಷ ರೂಪಾಯಿ ಇಲ್ಲದಿದ್ದರೆ ಅದಕ್ಕೆ ಹಾಸ್ಪಿಟಲ್ಗೆ ಖರ್ಚಾಗ್ತದೆ. ಇದು ಫ್ರೀಯಾಗಿ ಮಾಡಿಕೊಡ್ತಾರೆ. ದಯಮಾಡಿ ಇದನ್ನು ಗಮನಿಸಿ ಮತ್ತು ಈ ಒಂದು ವಿಷಯವನ್ನು ಸ್ಪ್ರೆಡ್ ಮಾಡಿ. ನಾವು ಬಡ ಮಕ್ಕಳಿಗೆ ಈ ಬಗ್ಗೆ ನೆರವಾಗೋಣ. ಆ ಪ್ರಯುಕ್ತ 2025ರ ಜನವರಿ 19ರಂದು ಭಾನುವಾರ ಮಂಗಳೂರು ನಗರದ ಬೋಳೂರಿನಲ್ಲಿರುವ ಮಾತಾ ಅಮೃತಾನಂದಮಯಿ ಮಠದಲ್ಲಿ 18 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಹೃದ್ರೋಗ ತಪಾಸಣಾ ಶಿಬಿರ ಜರುಗಲಿದೆ. ಈ ಶಿಬಿರದಲ್ಲಿ ಕೊಚ್ಚಿಯ ಅಮೃತ ಆಸ್ಪತ್ರೆಯ ಮಕ್ಕಳ ಹೃದಯ ರೋಗ ತಜ್ಞ ವೈದ್ಯರುಗಳು ಅಗತ್ಯ ತಪಾಸಣಾ ಸಾಧನಗಳೊಂದಿಗೆ ಆಗಮಿಸಲಿದ್ದಾರೆ. ಶಸ್ತ್ರಚಿಕಿತ್ಸೆ ಸಹಿತ ಉನ್ನತ ಗುಣಮಟ್ಟದ ಚಿಕಿತ್ಸೆ ಅಗತ್ಯವಿರುವವರನ್ನು ಗುರುತಿಸಿ ಅವರಿಗೆ ಉಚಿತವಾಗಿ ಕೇರಳದ ಕೊಚ್ಚಿಯಲ್ಲಿನ ಅಮೃತ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ನಡೆಸಲಾಗುವುದು. ಕಾರ್ಯಕ್ರಮದ ಬಗ್ಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಸತೀಶ್ ಶೆಟ್ಟಿ ಪಟ್ಲ ಹೀಗೆನ್ನುತ್ತಾರೆ. ನಾಡಿದ್ದು ಜನವರಿ 19ನೇ ತಾರೀಕು ಮಂಗಳೂರಿನಲ್ಲಿ ಒಂದು ವಿಶೇಷ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮಾತಾ ಅಮೃತಾನಂದಮಯಿ ನಮಗೆಲ್ಲರಿಗೂ ಗೊತ್ತೇ ಇದೆ. ದೇಶ ವಿದೇಶದಲ್ಲಿ ಯಾವ ರೀತಿ ಸಾಮಾಜಿಕ ಕೈಂಕರ್ಯದಿಂದ ಹೆಸರು ಮಾಡಿದ್ದಾರೆ ಎಂಬುದು ನಮಗೆಲ್ಲರಿಗೂ ಗೊತ್ತೇ ಇದೆ. ನಾಡಿದ್ದು 19ನೇ ತಾರೀಕು 18 ವರ್ಷಕ್ಕಿಂತ ಕೆಳಗಿನ ಮಕ್ಕಳಿಗೆ ಉಚಿತ ಹೃದಯಕ್ಕೆ ಸಂಬಂಧಪಟ್ಟ ಯಾವುದೇ ರೋಗ ಇದ್ರೂ ಕೂಡ ಉಚಿತ ವೈದ್ಯಕೀಯ ತಪಾಸಣೆ. ಏನಾದರೂ ತೊಂದರೆಗಳಿದ್ರೆ, ಹೃದಯಕ್ಕೆ ಸಂಬಂಧಪಟ್ಟಂತಹ ಏನಾದರೂ ತೊಂದರೆಗಳಿದ್ರೆ ಅವರದ್ದೇ ಕೊಚ್ಚಿಯಲ್ಲಿರುವಂತಹ ಹಾಸ್ಪಿಟಲ್ನಲ್ಲಿ ಫ್ರೀ ಆಗಿ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡುವಂತಹ ಕೆಲಸ ಕೂಡ ನಡೆಯಲಿಕ್ಕಿದೆ. ಯಾವುದೇ ಬಡವರಿದ್ರೂ ಕೂಡ ಆ ಪ್ರಯೋಜನವನ್ನು ಪಡ್ಕೊಳ್ಬಹುದು. 18 ವರ್ಷಕ್ಕಿಂತ ಕೆಳಗಿನ ಮಕ್ಕಳ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಯಾರಿಗಾದ್ರೂ ಇದ್ರೆ ದಯವಿಟ್ಟು ನಾಡಿದ್ದು 19ನೇ ತಾರೀಕು ಮಂಗಳೂರಿನ ಅಮೃತಾನಂದಮಯಿ ಕೂಡೂರಿನ ಸಮೀಪದಲ್ಲಿರುವ ಅಲ್ಲಿಗೆ ಬಂದು ತೋರಿಸಿದ್ರೆ ಬೇಕಾದಂತಹ ವ್ಯವಸ್ಥೆಯನ್ನು ಅವರು ಮಾಡಿಕೊಡ್ತಾರೆ. ದಯವಿಟ್ಟು ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ. ಅದನ್ನು ಗುಟ್ಟಾಗಿ ಮರೆಮಾಚುವಂತ ಪ್ರಯತ್ನ ಮಾಡಬೇಡಿ. ತಮ್ಮ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ ಅಂತ ಹೇಳುತ್ತಾ ಫ್ರೀ ಆಫ್ ಕಾಸ್ಟ್ ಸುಮಾರು 2 ರಿಂದ 5 ಲಕ್ಷ ರೂಪಾಯಿ ವೆಚ್ಚದ ಶಸ್ತ್ರಚಿಕಿತ್ಸೆಯನ್ನು ಸಂಪೂರ್ಣವಾಗಿ ಉಚಿತವಾಗಿ ಮಾಡುವಂತಹ ವ್ಯವಸ್ಥೆಯನ್ನು ಅವರ ಫೌಂಡೇಶನ್ ಮಾಡ್ತಾ ಇದೆ, ಅಮೃತಾನಂದಮಯಿ ಫೌಂಡೇಶನ್ ಮಾಡ್ತಾ ಇದೆ. ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಈ ಮೂಲಕ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇದರಲ್ಲಿ ಕಲಾವಿದರಾಗಿರ್ಬೋದು, ಎಲ್ಲರೂ ಪ್ರತಿಯೊಬ್ಬರಿಗೂ ಯಾವುದೇ ಧರ್ಮಕ್ಕೆ ಯಾವುದೇ ಜಾತಿಗೆ ಸೀಮಿತವಾಗಿಲ್ಲ. ಯಾರು ಕೂಡ ಅಲ್ಲಿಗೆ ಬರಬಹುದು. ಯಾವ ಜಾತಿಯವರು ಯಾವ ಧರ್ಮದವರು ಕೂಡ ಬಂದು ತಮ್ಮ ಮಕ್ಕಳನ್ನು ಅಲ್ಲಿ ಪರೀಕ್ಷೆ ಮಾಡಿಸಿಕೊಳ್ಳಬಹುದು. ನಿಮ್ಮ ಪ್ರೀತಿಯ ಪಟ್ಲ ಸತೀಶ್ ಶೆಟ್ಟಿ, ನಮಸ್ಕಾರ. ತಮ್ಮ ವ್ಯಾಪ್ತಿಯಲ್ಲಿ ಇಂತಹ 18 ವರ್ಷದ ಒಳಗಿನ ಹೃದಯ ಸಂಬಂಧಿ ಸಮಸ್ಯೆ ಇರುವ ಮಕ್ಕಳನ್ನು ಕಂಡು ಬಂದರೆ ಅವರನ್ನು ಈ ಶಿಬಿರಕ್ಕೆ ಕರೆತಂದು ಪ್ರಯೋಜನ ಪಡೆಯಲು ಸ್ವಾಮಿನಿ ಮಂಗಳಾಮೃತ ಪ್ರಾಣ ಅವರು ವಿನಂತಿಸಿದ್ದಾರೆ. ಸುಮಾರು 2 ರಿಂದ 10 ಲಕ್ಷ
ಖರ್ಚು ಬರಬಹುದೆಂಬ ಕಾರಣದಿಂದಾಗಿ ಚಿಕಿತ್ಸೆ ಪಡೆಯದೆ ಸಂಕಷ್ಟದಲ್ಲಿರುವ ಸಾಧ್ಯತೆ ಇರುತ್ತದೆ. ಅಂಥವರಿಗೆ ನೆರವಾಗಲೆಂದೇ ಅಮ್ಮನವರು ತಮ್ಮ ಆಸ್ಪತ್ರೆಯಲ್ಲಿರುವ ಅತ್ಯುನ್ನತ ಚಿಕಿತ್ಸಾ ಸೇವೆಯ ಸೌಲಭ್ಯವನ್ನು ಉಚಿತವಾಗಿ ಕಲ್ಪಿಸುತ್ತಿದ್ದಾರೆ ಎಂದವರು ವಿವರಿಸಿದ್ದಾರೆ.